ಟಿವಿಕೆಯನ್ನ ತಮಿಳುನಾಡು ಗವರ್ನರ್ ಸತಾಯಿಸ್ತಾ ಇದ್ದಾರೆ, ಆಟ ಆಡಿಸ್ತಾ ಇದ್ದಾರೆ ಅನ್ನೋ ವಾದ ಕೇಳಿ ಬರ್ತಾ ಇದೆ. ಕಾದು ನೋಡೋ ತಂತ್ರಕ್ಕೆ ವಿಜಯ್ ಕೂಡ ಮುಂದಾಕಿದ್ದಾರೆ. ಅವರು ಎಚ್ಚರಿಕೆಯಿಂದ ಹೆಜ್ಜೆ ಇಡ್ತಾ ಇದ್ದಾರೆ. ಸದ್ಯಕ್ಕೆ ಅವರು ಕಾನೂನು ಹೋರಾಟ ಮಾಡೋದಕ್ಕೆ ಮುಂದಾಗಲ್ಲ. ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು ಅನ್ನೋ ನಿರೀಕ್ಷೆ ಇತ್ತು, ಬಟ್ ನೋ. ಹೈಕೋರ್ಟ್ ಮೊರೆ ಹೋಗುವುದಕ್ಕೆ ಟಿವಿಕೆ ಲೀಗಲ್ ಟೀಮ್ ಏನಿತ್ತು ಅವರು ಮುಂದಾಗಿದ್ರು. ಬಟ್ ಹಿಂಗೆ ಕಾದು ನೋಡೋ ತಂತ್ರಕ್ಕೆ ಮೊರೆ ಹೋಗೋದ್ರ ಹಿಂದೆ ಕೂಡ ವಿಜಯ್ ಅವರ ಮಾಸ್ಟರ್ ಸ್ಟ್ರಾಟಜಿ ಇರ್ಬೋದು. ಇನ್ನೂ ಸಿಂಪತಿ ಮತ್ತು ಸೆಂಟಿಮೆಂಟ್ಗಳು ವಿಜಯ್ ಜೊತೆಗೆ ಬಂದು ನಿಲ್ಲುತ್ತೆ. ಅಕಸ್ಮಾತ್ ನಾಳೆ ಯಾವುದಾದ್ರೂ ಪಾರ್ಟಿಗಳು ಆಟ ಆಡಿದ್ರು ಸೆಂಟಿಮೆಂಟ್ ನಮಗೆ ಓಟಾಗಿ ಕನ್ವರ್ಟ್ ಆಗುತ್ತೆ ಅನ್ನೋದು ಪ್ರಾಬಬ್ಲಿ ವಿಜಯ್ ಆಲೋಚನೆ ಇರಬಹುದು. ಎಲ್ಲ ಅಂದುಕೊಂಡಂತೆ ಆಗಿದ್ರೆ ಇವತ್ತು ಹೈಕೋರ್ಟ್ಗೆ ಒಂದು ಅಪೀಲ್ ಮಾಡ್ಕೊಳ್ಬೇಕಾಗಿತ್ತು, ಅಥವಾ ಸುಪ್ರೀಂ ಕೋರ್ಟ್ಗೆ ಒಂದು ಅಪೀಲ್ ಮಾಡ್ಕೊಳ್ಳೋದಕ್ಕೆ ವಿಜಯ್ ಲೀಗಲ್ ಟೀಮ್ ಮುಂದಾಗಿತ್ತು ಅನ್ನೋ ಸುದ್ದಿ ಇದೆ. ಬಟ್ ಬೇಡ, ಕಾದು ನೋಡೋಣ, ತಾಳ್ಮೆ ಇರಲಿ. ಇಷ್ಟು ದಿನನೇ ಕಾದು ಬಿಟ್ಟಿದ್ದೀವಿ, ಇಷ್ಟು ದಿನನೇ ಶ್ರಮ ಪಟ್ಟಿದ್ದೀವಿ, ಸ್ವಲ್ಪ ಕಾಯೋಣ, ನೋಡೋಣ ಹೇಗೆ ಈ ಆಟ ಬದಲಾವಣೆ ಆಗುತ್ತೆ ಅನ್ನೋ ರೀತಿಯಲ್ಲಿ ವಿಜಯ್ ತಾಳ್ಮೆ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ಆ್ಯಕ್ಚುಲಿ ವಿಜಯ್ ಜೊತೆ ಏನು ಬಹುತೇಕರು ಫಸ್ಟ್ ಟೈಮ್ ಶಾಸಕರಿದ್ದರು, ನೈನ್ ಟೈಮ್ MLA ಒಬ್ಬರಿದ್ದಾರೆ ಅವ್ರ ಜೊತೆಗೆ. ಅವರೇ ಗೈಡಿಂಗ್ ಫೋರ್ಸ್. ಆ್ಯಕ್ಚುಲಿ ನಿಮಗೆ ಈ ಕಡೆಗೆ ನಿನ್ನೆ ವಿಜುವಲ್ಸ್ ತೋರಿಸ್ತಾ ಇದ್ದೀವಲ್ಲ, ಅದ್ರಲ್ಲಿ ಸೆಂಗೋಟಿಯನ್ ಅಂತ ಒಬ್ಬರಿದ್ದಾರೆ. ಅವರೇ ಆ್ಯಕ್ಚುಲಿ ಗವರ್ನರನ್ನು ಹೋಗಿ ಭೇಟಿ ಮಾಡಬೇಕು, ಹಿಂಗೆ ಒಂದು ಸಿಗ್ನೇಚರ್ ಪತ್ರ ಕೇಳ್ತಾರೆ, ನೀವು ಹಿಂಗೆ ರೆಡಿ ಆಗಿರಬೇಕು ಅಂತ ಅವರೇ ಆ್ಯಕ್ಚುಲಿ ಗೈಡ್ ಮಾಡ್ತಾ ಇರೋದು. ಸೊ ಪ್ರಾಬಬ್ಲಿ ಅವರು ಹೇಳಿರ್ತಾರೆ ತಾಳ್ಮೆ, ವೆಯ್ಟ್ ಮಾಡೋಣ, ನೋಡೋಣ ಅಂತ ಹೇಳಿ. ಗವರ್ನರ್ ಏನು ಡಿಸೈಡ್ ಮಾಡ್ತಾರೆ, ಗವರ್ನರ್ ಕೂಡ ಕಾನೂನು ತಜ್ಞರ ಮೊರೆ ಹೋಗಿರ್ತಾರೆ.